ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂ ಸರ್ಕಾರಿ ಪಿಯು ಕಾಲೇಜಿನ ಉಪಪ್ರಾಂಶುಪಾಲ ಮೊನ್ನೆ ವಿಜಯ್ ಕುಮಾರ್ ಅವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಶನಿವಾರ ಟಿಬಿ ಡ್ಯಾಂ ಸರ್ಕಾರಿ ಪಿಯು ಕಾಲೇಜಿನ ಆವರಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರ ಮಾತನಾಡುತ್ತಾ ಸರ್ಕಾರಿ ನೌಕರರು ನಿವೃತ್ತರಾಗುವುದು ಸಹಜ ಎಂದು ಹೇಳಿದರು. ಕರ್ತವ್ಯ ನಿರ್ವಹಣೆಯಲ್ಲಿ ಮಾಡಿದ ಉತ್ತಮ ಕಾರ್ಯಗಳನ್ನು ಶಾಶ್ವತವಾಗಿ ನೆನಪಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ಟಿಬಿ ಡ್ಯಾಂ ಸರ್ಕಾರಿ ಪಿಯು ಕಾಲೇಜಿನ ಉಪಪ್ರಾಂಶುಪಾಲ ವಿಜಯ್ ಕುಮಾರ್ 31 ವರ್ಷಗಳಿಂದ ದೀರ್ಘಕಾಲದವರೆಗೆ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಎಂದು ಅವರು ತಿಳಿಸಿದರು. ಅವರ ಶಿಸ್ತನ್ನು ಪಾಲಿಸಿದರು, ಸಮಯ ಪಾಲನೆಯನ್ನು ಅನುಸರಿಸಿದರು, ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿದರು ಮತ್ತು ವಿದ್ಯಾರ್ಥಿಗಳನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸಿದರು ಎಂದು ಅವರು ಹೇಳಿದರು. ಬಡ ಕುಟುಂಬಗಳ ಮಕ್ಕಳನ್ನು ಈ ಶಾಲೆಯಲ್ಲಿ ಸೇರಿಸುವ ಮೂಲಕ ಅವರ ಶಿಕ್ಷಣಕ್ಕಾಗಿ ನಿರಂತರವಾಗಿ ಶ್ರಮಿಸಿದ್ದಾರೆ ಮತ್ತು ಶಾಲೆಯ ಅಭಿವೃದ್ಧಿಗೆ ಅವರು ಮಾಡಿದ ದೀರ್ಘಕಾಲೀನ ಪ್ರಯತ್ನಗಳಿಗೆ ಅವರು ಶ್ಲಾಘನೀಯ ಎಂದು ತಿಳಿಸಿದರು. ವಿಜಯ್ ಕುಮಾರ್ ಅವರು ಸಹ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ ಎಂದರು. ನಂತರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯವರಾದ ನಿವೃತ್ತ ಮೊನ್ನೆ ವಿಜಯ್ ಕುಮಾರ್ ಮತ್ತು ಅವರ ಪತ್ನಿ ಆನಂದಮ್ಮ ಅವರನ್ನ ಹಾರ ಮತ್ತು ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಿಇಒ ಶೇಖರ್ ಹೊರಪೇಟೆ, ಶಿಕ್ಷಣ ಇಲಾಖೆಯ ಡಯಟ್ ಉಪನ್ಯಾಸಕ ಎಲ್ಡಿ ಜೋಶಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಸುನಂದಮ್ಮ, ಚೆನ್ನಬಸಪ್ಪ, ಶಂಕರಪ್ಪ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಖಜಾಂಚಿ ಮಲ್ಲೇಶಪ್ಪ, ಟಿಬಿ ಡ್ಯಾಂ ಪಿಯು ಕಾಲೇಜು ಪ್ರಭಾರಿ ಉಪಪ್ರಾಂಶುಪಾಲ ಭಾಸ್ಕರ್, ಸರ್ಕಾರಿ ಪ್ರೌಢಶಾಲಾ ಸಂಘದ ಅಧ್ಯಕ್ಷೆ ಆಕಮ್ಮ, ಮಧ್ಯಾಹ್ನದ ಬಿಸಿ ಅಡುಗೆ ಅಧಿಕಾರಿ ಅಯ್ಯಪ್ಪ ಮತ್ತಿತರರು ಭಾಗವಹಿಸಿದ್ದರು. ಊಟದ ವ್ಯವಸ್ಥೆ ನಂತರ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀವಿ. ವಿಜಯ್ ಕುಮಾರ್ ಅವರು ನನ್ನ ಒಡನಾಟ ಕಳೆದ 2 ವರ್ಷದಿಂದ ನಾವು ಈ ಶಾಲೆಗೆ ಒಂದು 2-3 ಸರಿ ಭೇಟಿಯನ್ನು ಕೊಟ್ಟಿದ್ದೀವಿ. ತುಂಬ ಸರಳ ಸಜ್ಜನಿಕೆಯ ಮತ್ತು ಅಧಿಕಾರಿಗಳೊಂದಿಗೆ ಯಾವತ್ತೂ ಅತ್ಯಂತ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ಸರಳ ಜೀವಿಯವರು. ನಾವು ಏನೇ ಹೇಳಿ ಇಲಾಖೆ ವತಿಯಿಂದ ಆಯ್ತು ಸರ್ ಮಾಡ್ತೀನಿ ಸರ್ ಅಂತೇಳಿ ಸದಾ ಹಸನ್ಮುಖಿ ಅವರು. ಇವತ್ತು ವೇದಿಕೆ ಮೇಲೆ ಅತ್ಯಂತ ಆರೋಗ್ಯಯುತವಾಗಿ ಕುಂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರು ಶ್ರೀಮಂತರು ಕೂಡ ಇದ್ದಾರೆ. ಅವ್ರು ನೋಡಿದರೆ 60 ವರ್ಷ ತುಂಬಿದಂತಂದು ಯಾರು ಆಗಲ್ಲ. ಇನ್ನೂ 53-54 ವರ್ಷ ಇರಬೇಕೇನೋ. ವೇದಿಕೆ ಮೇಲೆ ನಾವು ಯಾವ ಒಂದು ಕಾರ್ಯಕ್ರಮ ಕುತ್ಕೊಂಡಿದ್ದೇವೆ ಅಂತ ಅನಿಸ್ತಾ ಇದೆ. ಅಷ್ಟು ಆರೋಗ್ಯಯುತ ದೇಹ ಮತ್ತು ಆರೋಗ್ಯಯುತ ಮನಸ್ಸು ಎರಡನ್ನು ನಾವು ಹೊಂದಿದ್ದಾರೆ. ಇನ್ನು ಸರ್ಕಾರಿ ಸೇವೆಯಲ್ಲಿ ನಾವು ಯಾವತ್ತೂ ಸೇರಿದ್ದು ಬಹುತೇಕ ಎಲ್ಲ ಗಣ್ಯರು ಈಗೇನು ದೊಡ್ಡ ಹುದ್ದೆಯಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ. ಭಾಳಷ್ಟು ಜನ ಅವರು ಸ್ಟೂಡೆಂಟ್ ಆಗಿದ್ದರು ಅಂತೇಳಿ ನಾನು ಕೇಳಿಬಿಟ್ಟಿದ್ದೇನೆ. ಹಾಗೆ ಭಾಳ ಅತ್ಯಂತ ಸರಳವಾಗಿ ಯಾವುದೇ ವಿಷಯವನ್ನು ಅತಿ ಹೆಚ್ಚಾಗಿ ತೆಗೆದುಕೊಳ್ಳದೆ ಭಾಳ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಸಹೋದ್ಯೋಗಗಳ ಜೊತೆಗೂ ಕೂಡ ಉತ್ತಮವಾದ ಸಂಬಂಧವನ್ನು ಅವರು ಹೊಂದಿದ್ದು ಹೇಳಿ ನಾನು ಕಣ್ಣಾರೆ ಕಂಡುಕೊಂಡಿದ್ದೇನೆ. ಈ ವಯೋನಿವೃತ್ತಿ ಅವರು ಆಗ್ತಾ ಇದ್ದಾರೆ. ಆದರೆ ಈ ಶಾಲೆಯ ಚಟುವಟಿಕೆಗಳಿಂದ ಅವರು ಯಾವತ್ತೂ ವಯೋನಿವೃತ್ತಿಯನ್ನು ಹೊಂದುವುದಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ದೇವರು ಅವರಿಗೆ ಎಲ್ಲ ಸಿಹಿ ಸಂಪತ್ತನ್ನು ಕೊಟ್ಟಿದ್ದಾನೆ. ಇನ್ನು ಉನ್ನತ ಅವಧಿ ಅವರಿಗೆ ಚೆನ್ನಾಗಿ ದೇವರು ಆಯುಧ ಆರೋಗ್ಯವನ್ನು ಕೊಡಲಿ. ಯಾಕಂದರೆ ಸಿಹಿ ಸಂಪತ್ತು ಕೊಟ್ಟು ಮಾಡ್ಕೊಂಡಿದ್ದಾರೆ ಭಗವಂತ ಅವರಿಗೆ. ಇನ್ನು ಆಯುಷ್ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ದೇವರು ಅವರಿಗೆ ಎಲ್ಲ ರೀತಿಯ ಅನುಕೂಲತೆಯನ್ನು ಮಾಡಿಕೊಳ್ಳಿ ಅಂತೇಳಿ ಭಾವಿಸ್ತಾ, ನಾನು ಅವರೊಟ್ಟಿಗೆ 1 ವರ್ಷ ಕೆಲಸವನ್ನು ಮಾಡಿದ್ದಕ್ಕೆ ನಾನು ಕೂಡ ಅವರ ಒಂದು ಸರಳತೆ ಸಜ್ಜನಿಕೆಯನ್ನು ಸದಾ ಸ್ಥಳದಲ್ಲಿ ಇಟ್ಕೊಂಡಿರ್ತೀನಿ ಅಂತಕ್ಕಂಥ ಭಾವಿಸಿ ನನ್ನ ನುಡಿಗಳನ್ನು ಮುಗಿಸ್ತೇನೆ. ಧನ್ಯವಾದ. ಅವಕಾಶವನ್ನು ಮಾಡಿ ಕೊಡಬೇಕು ಸರ್. ವಿಜಯ್ ಭಾಸ್ಕರ್ ಮಲ್ಲಿಕಾರ್ಜುನ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಮಗೆ ಸರ್. ಮೇಡಮ್ ಲೈಟ್ ಪಾಸ್ ಆಗಲ್ಲ, ಹಿಂದೆ ಸರ್ಕೊಳ್ಳಿ ಪ್ಲೀಸ್.
ಪರವಾಗಿಲ್ಲ